ವಸತಿ ನಿಲಯದ ವಾರ್ಡ್ಗೆ ತರಾಟೆಗೆ ತೆಗೆದುಕೊಂಡ ಸಚಿವ. ಚಿತ್ರದುರ್ಗ ನಗರದಲ್ಲಿ ಬರುವ ಅಲ್ಪಸಂಖ್ಯಾತರ ಮೆಟ್ರಿಕ್ ಬಾಲಕಿಯರ ಶಾಲೆ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ದಿಢೀರ್ ಭೇಟಿ. ವಸತಿ ಶಾಲೆಯಲ್ಲಿ ಊಟದ ಅವ್ಯವಸ್ಥೆ ದೂರು. ವಾರಕ್ಕೊಂದು ದಿನ ಬಿರಿಯಾನಿ ಕೊಡುವುದಿಲ್ಲ, ಊಟದಲ್ಲಿ ಸ್ವಚ್ಛತೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಪರಿಶೀಲಿಸಿದ ಜಮೀರ್ ಅಹಮದ್, ವಾರ್ಡನ್ ಶಿಲ್ಪಾ ಸಸ್ಪೆಂಡ್. ಗುಣಮಟ್ಟದ ಆಹಾರ ದೊರಕುತ್ತಿಲ್ಲ ಎಂದು ವಿದ್ಯಾರ್ಥಿನಿಯರ ಗೋಳು. ಆಮೇಲೆ ನಿಮ್ಮ ಎದುರುಗಡೆ ಹೇಳಿದಾರೆ ಅಂತ ನೀವು ಅವ್ರನ್ನ ಮಾರ್ಕ್ ಮಾಡೋದು ಇಲ್ಲ ಸಸ್ಪೆಂಡ್ ಮಾಡ್ಕೊಳ್ಳಿ ಅವ್ರ ಕೆಲಸದಲ್ಲೇ ಇರೋದಲ್ಲ. ಅಲ್ಲ ನೀವು ಅಡುಗೆ ನೀವು ಸೋಪ್ ಕೊಡಬೇಕು, ಕಂಪಲ್ಸರಿ ಕಸ್ಟಮರಿಗೆ ಕೊಡಬೇಕು, ಕ್ಲೀನ್ನೆಸ್ ನೋಡ್ಕೋಬೇಕು. ಮಕ್ಕಳು ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು? ನಿಮ್ಗೇನು ಜವಾಬ್ದಾರಿ ಕೊಟ್ಟಿರ್ತಾರೆ? ಸ್ಟೇಡಿಯಂಗೆ ಹಾಗೆ ಹೋಗಿ ಬಂದು ಸುಮ್ಮನೆ ನೀರು ಅಥವಾ ಏನಾದ್ರು ತಂದಿರೋ ಹಣ್ಣು ಕಾಳು ತಿಂದು ಹಾಗೆ ಕಾಲೇಜ್ ಹೋಗಿ ಮಧ್ಯಾಹ್ನ ಅಟ್ಲೀಸ್ಟ್ ಮಧ್ಯಾಹ್ನ ಒಂದು ಚೂರಾದ್ರೂ ಚೆನ್ನಾಗಿ ಮಾಡ್ತಾರೆ. ಅದು ಹಾಗೆ 2 ವೀಕ್ಸ್ ಇಂದ ವರ್ಸ್ಟ್ ಫುಡ್ ಮಾತ್ರ. ಹಾಗೆ ಮಾಡಬೇಕಾಯ್ತು ಸರ್. ವಾರದಲ್ಲಿ 3 ಮೊಟ್ಟೆ, ಒಂದೇ ಮೊಟ್ಟೆ ಕೊಡೋದು. ಮನೆ ಚಿಕನ್ 2 ವೀಕ್ಸ್ ಇಂದ ಚಿಕನ್ ಬಿರಿಯಾನಿನ ಮಾಡಿ MLA ಸಾಹೇಬರು 3 ದಿನ ಬಿಟ್ಟು ಬರ್ತಾರೆ. ಆಯ್ತು. ಜಮೀರ್ ಅಹಮದ್ ಮೇ 23ರಂದು ರಾತ್ರಿ 9:30ಕ್ಕೆ ಭೇಟಿ. ಖಾಸಗಿ ಕಾರ್ಯಕ್ರಮಕ್ಕೆ ಜಮೀರ್ ಅಹಮದ್ ತೆರಳಿದ್ದರು. ರಾತ್ರಿ ಬೆಂಗಳೂರಿಗೆ ವಾಪಸ್ ಆಗುವ ಸಮಯದಲ್ಲಿ ವಾರ್ಡ್ಗೆ ಭೇಟಿ ನೀಡಿದ ಸಚಿವರು. ಭೇಟಿ ನೀಡುವ ಸಮಯದಲ್ಲಿ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಸಾಥ್. ವಸತಿ ನಿಲಯಕ್ಕೆ ಗುಣಮಟ್ಟದ ಊಟ ಕೊಡುವಂತೆ ಎಚ್ಚರಿಕೆ. ವಿದ್ಯಾರ್ಥಿನಿಯರಿಗೆ ತೊಂದರೆ ಆದರೆ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುತ್ತೇನೆ. ವಿದ್ಯಾರ್ಥಿನಿಯರಿಗೆ ಪೌಷ್ಟಿಕ ಆಹಾರ ಕೊಡದಿದ್ದರೆ ಅಂತವರ ವಿರುದ್ಧ ಕ್ರಮ ಜರುಗಿಸುತ್ತೇನೆ. ಅದು ಇಲ್ಲಿ ಮಕ್ಕಳು ಕಂಪ್ಲೇಂಟ್ ಮಾಡಿದ್ರಂತೆ MLA ಅವ್ರನ್ನ. MLA ಅವರು ನಮ್ಮ ಮಕ್ಕಳು ಕಂಪ್ಲೇಂಟ್ ಹಿನ್ನೆಲೆಯಲ್ಲಿ ಅವ್ರನ್ನ ವಾರ್ಡನ್ನ ಸಸ್ಪೆಂಡ್ ಮಾಡಿದ್ರು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.